ತಮಿಳುನಾಡಿನಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ದಳಪತಿ ಆಯ್ಕೆಯಾಗಿದ್ದಾರೆ. ಇನ್ನು ಮೇ 7ಕ್ಕೆ ಜನನಾಯಕನ್ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹಾಗೆ ನಟಿ ತ್ರಿಷಾ ಡಿಸಿಎಂ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಅದು ನಿಜಾನಾ? ಇತ್ತ ಸಿನಿ ಗಣ್ಯರಿಂದ ದಳಪತಿ ವಿಜಯ್ಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಅತ್ತ ಮೇ 9ಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಪ್ರಮಾಣ ವಚನ ಸಮಾರಂಭ ನಡೆಯಲಿದೆ. ಪುದುಚೇರಿಗೆ ರಂಗಸ್ವಾಮಿ ಮತ್ತೆ ಸಿಎಂ ಆಗಲಿದ್ದಾರೆ. ಕೇರಳಂ ರಾಜ್ಯದ ಸಿಎಂ ಸ್ಥಾನಕ್ಕೆ ಕೆಸಿ ವೇಣುಗೋಪಾಲ್ ಹೆಸರು ಮುಂಚೂಣಿಯಲ್ಲಿದೆ. ಈ ಎಲ್ಲಾ ಸುದ್ದಿಗಳನ್ನ ನೋಡ್ಕೊಂಡು ಬರೋಣ ಇವತ್ತಿನ ಕರ್ನಾಟಕ ಟಾಪ್ 20ಯಲ್ಲಿ. ತಮಿಳುನಾಡಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವ ಟಿವಿಕೆ ಪಕ್ಷಕ್ಕೆ ಸರ್ಕಾರ ರಚನೆ ಮಾಡೋಷ್ಟು ಬಹುಮತ ಸಿಕ್ಕಿಲ್ಲ. ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ದಳಪತಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ ಸೇರಿ ಇತರೆ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ಸೇರಿ ಸರ್ಕಾರ ರಚನೆ ಮಾಡೋಕೆ ಟಿವಿಕೆ ಮುಂದಾಗಿದೆ. ಆದ್ರೆ ಯಾವ ಪಕ್ಷಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳೋ ಬಗ್ಗೆ ಈವರೆಗೂ ಟಿವಿಕೆಗೆ ಪಕ್ಷ ನಿರ್ಧಾರ ಮಾಡಿಲ್ಲ. ಹೀಗಾಗಿ ಸರ್ಕಾರ ರಚನೆಯ ಕಸರತ್ತು ಮುಂದುವರೆದಿದೆ. ಇವತ್ತು ಗವರ್ನರ್ ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸೋಕೆ ವಿಜಯ್ ನಿರ್ಧರಿಸಿದ್ರು. ಆದ್ರೆ ಮೈತ್ರಿ ಬಗ್ಗೆ ಸ್ಪಷ್ಟ ನಿರ್ಧಾರಕ್ಕೆ ಬಾರದ ಕಾರಣ ಗವರ್ನರ್ ಭೇಟಿಯನ್ನ ವಿಜಯ್ ನಾಳೆಗೆ ಮುಂದೂಡಿದ್ದಾರೆ. ಸರ್ಕಾರ ರಚನೆಗೆ ಟಿವಿಕೆ ಪಕ್ಷಕ್ಕೆ ಇನ್ನೂ 10 ಸ್ಥಾನಗಳ ಅವಶ್ಯಕತೆ ಇದೆ. ಈಗಾಗಲೇ ಅಣ್ಣಾ ಡಿಎಂಕೆ ಬಾಹ್ಯ ಬೆಂಬಲ ಘೋಷಣೆ ಮಾಡಿದೆ. ಎಡಪಕ್ಷಗಳು ಬೆಂಬಲ ಕೇಳಿದ್ರೆ ನೀಡೋದಾಗಿ ಹೇಳಿದೆ. ಕಾಂಗ್ರೆಸ್ ಈಗಾಗಲೇ ಬೆಂಬಲ ಘೋಷಣೆ ಮಾಡಿದೆ. ಸರ್ಕಾರ ರಚನೆಗೆ ಅಣ್ಣಾ ಡಿಎಂಕೆ ಬಾಹ್ಯ ಬೆಂಬಲ ಪಡೆದ್ರೆ ಸರ್ಕಾರ ರಚನೆ ಆಗಬಹುದು. ಅಣ್ಣಾ ಡಿಎಂಕೆ ಬೆಂಬಲ ಪಡೆಯೋಕೆ ವಿಜಯ್ ಯೋಚನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸೇರಿ ಸಣ್ಣ ಪುಟ್ಟ ಪಕ್ಷಗಳ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಎನ್ನಲಾಗ್ತಿದೆ. ನಾಳೆ ಗವರ್ನರ್ ಭೇಟಿ ಸರ್ಕಾರ ರಚನೆಯ ಅವಕಾಶ ಕೇಳಲಿದ್ದಾರೆ. ಗುರುವಾರ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. 2026ರ ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ವಿಜಯ್ ಟಿವಿಕೆ ಪಕ್ಷ. ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದೆ. ವಿಜಯ್ ಪಕ್ಷ ಬಹುಮತ ಪಡೆಯುವಲ್ಲಿ ವಿಫಲವಾದರೂ ಕೂಡ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ ಈಗಾಗಲೇ ಕಸರತ್ತು ನಡೆದಿದೆ. ಇದರ ಬೆನ್ನಲ್ಲಿಯೇ ಹೊಸದೊಂದು ಸುದ್ದಿ ತಮಿಳುನಾಡಿನ ರಾಜಕಾರಣದ ಪಡಸಾಲೆಯಲ್ಲಿ ಹರಿದಾಡುತ್ತಿದೆ. ಅದು ನಟಿ ತ್ರಿಷಾ ಈ ಬಾರಿ ತಮಿಳುನಾಡಿನ ಡಿಸಿಎಂ ಆಗ್ತಾರೆ ಅನ್ನೋದು. ಸದ್ಯ ವಿಜಯ್ 2 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಗೆದ್ದಿದ್ದಾರೆ. ಪೆರಂಬೂರು ಮತ್ತು ತಿರುಚಿ ಈ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದಾರೆ. 2ರಲ್ಲಿ 1 ಕ್ಷೇತ್ರಕ್ಕೆ ವಿಜಯ್ ರಾಜೀನಾಮೆ ನೀಡಬೇಕಾಗುತ್ತದೆ. ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತೆ. ಆ ಉಪಚುನಾವಣೆಯಲ್ಲಿ ತ್ರಿಷಾರನ್ನ ಸ್ಪರ್ಧೆಗೆ ಇಳಿಸಿ ಗೆಲ್ಲಿಸಿಕೊಂಡು ಬಂದು ಬಳಿಕ ವಿಜಯ್ ತಮ್ಮ ಕ್ಯಾಬಿನೆಟ್ನಲ್ಲಿ ತ್ರಿಷಾಗೆ ಡಿಸಿಎಂ ಸ್ಥಾನ ನೀಡಲಿದ್ದಾರೆ ಎನ್ನಲಾಗ್ತಿದೆ. ಮಾಹಿತಿ ಪ್ರಕಾರ ವಿಜಯ್ ತಿರುಚಿನಾಪಳ್ಳಿ ಕ್ಷೇತ್ರಕ್ಕೆ ರಾಜೀನಾಮೆ ನೀಡಿ ಅಲ್ಲಿಂದ ತ್ರಿಷಾ ಸ್ಪರ್ಧಿಸಬಹುದು. ವಿಜಯ್ ಗೆಲುವು ಸಾಧಿಸುತ್ತಿದ್ದಂತೆ ಫಲಿತಾಂಶದ ದಿನ ತ್ರಿಷಾ ತಿರುಪತಿ ತಿಮ್ಮಪ್ಪನ ದರ್ಶನ ಪಡೆದಿದ್ದು ನಂತರ ವಿಜಯ್ ಮನೆಗೆ ಭೇಟಿ ಕೊಟ್ಟು ಶುಭಾಶಯ ಕೋರಿದ ಬಳಿಕ ಇಂತಹ ಚರ್ಚೆಗಳು ಹುಟ್ಟುಕೊಂಡಿವೆ. ರಾಜಕೀಯ ಇನ್ನಿಂಗ್ ಶುರುವಾಗ್ತಿದ್ದಂತೆ ಸಿನಿ ಗಣ್ಯರಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿವೆ. ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ, ತಲೈವ ರಜನಿಕಾಂತ್, ಉಳಗ ನಾಯಕ ಕಮಲ್ ಹಾಸನ್ ಸೇರಿದಂತೆ ಮೊದಲಾದ ಗಣ್ಯರು ತಮ್ಮ ಸೋಷಿಯಲ್ ಮೀಡಿಯಾ ಎಕ್ಸ್ ಖಾತೆಗಳಲ್ಲಿ ಶುಭ ಹಾರೈಸಿದ್ದಾರೆ. ಕನ್ನಡದ ನಟಿ ರಶ್ಮಿಕಾ ಮಂದಣ್ಣ ವಿಜಯ್ ರವರ ಈ ಯಶಸ್ಸಿಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಭಿನಂದನೆಗಳು ವಿಜಯ್ ಸರ್, ತುಂಬಾ ಸಂತೋಷವಾಗ್ತಿದೆ. ಈ ಹೊಸ ಯುಗದಲ್ಲಿ ನಿಮ್ಮನ್ನ ನೋಡಲು ಉತ್ಸುಕರಾಗಿದ್ದೇವೆ. ನಿಮಗೆ ಒಳ್ಳೆಯದಾಗ ಎಂದು ಹಾರೈಸಿದ್ದಾರೆ. ತಲೈವ ರಜನಿಕಾಂತ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವಿಗಾಗಿ ವಿಜಯಶಾಲಿ ತಮಿಳಿಗ ವೆಟ್ರಿ ಕಳಗಂ ಅಧ್ಯಕ್ಷ ತಿರು ವಿಜಯ್ ಮತ್ತು ಅವರ ಪಕ್ಷದ ಸದಸ್ಯರಿಗೆ ನನ್ನ ಅಭಿನಂದನೆಗಳು ಎಂದು ಬರೆದುಕೊಂಡಿದ್ದಾರೆ. ಇನ್ನು ಹಿರಿಯ ನಟ ಕಮಲ್ ಹಾಸನ್ ಅವರು ವಿಜಯ್ ಸಾಧನೆಯನ್ನ ಶ್ಲಾಘಿಸುತ್ತಾ ಜನರ ವಿಶ್ವಾಸ ಗಳಿಸಿ ತಮ್ಮ ಮೊದಲ ಚುನಾವಣೆಯಲ್ಲಿಯೇ ಅದ್ಭುತ ಗೆಲುವು ಸಾಧಿಸಿದ ವಿಜಯಶಾಲಿ ತಮಿಳಿಗ ವೆಟ್ರಿ ಕಳಗಂ ನಾಯಕ ತಿರು ವಿಜಯ್ ಮತ್ತು ಅವರ ಪಕ್ಷದ ಸದಸ್ಯರಿಗೆ ನನ್ನ ಅಭಿನಂದನೆಗಳು. ಅವರ ಸಾರ್ವಜನಿಕ ಸೇವೆ ವೃದ್ಧಿಸಲಿ ಎಂದು ಹಾರೈಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಅಭೂತಪೂರ್ವ ಗೆಲುವು ಸಿಕ್ಕಿದೆ. ಘಟಾನುಘಟಿಗಳು ಬಿಜೆಪಿ ನಾಯಕರು ರೇಸ್ನಲ್ಲಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷದಲ್ಲಿ ಒಟ್ಟು 5 ಸಿಎಂ ಕುರ್ಚಿ ಮೇಲೆ ಕಣ್ಣು ಇಟ್ಟಿದ್ದಾರೆ. ಮೊದಲ ಸ್ಥಾನದಲ್ಲಿ ಸುವೇಂದು ಅಧಿಕಾರಿ, 2ನೇ ಸ್ಥಾನದಲ್ಲಿ ಮಹಿಳಾ ಮೋರ್ಚಾ ಮುಖ್ಯಸ್ಥೆ ಅಗ್ನಿಮಿತ್ರಾ ಪೌಲ್, ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್ ಹೆಸರು ಸಹ ಮುನ್ನೆಲೆಗೆ ಬಂದಿದೆ. ಬಂಗಾಳದ ಸಿಎಂ ಆಕಾಂಕ್ಷಿಯಾಗಿರುವ ಸುವೇಂದು ಅಧಿಕಾರಿ ಬಿಜೆಪಿ ರಾಷ್ಟ್ರ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ, ನಿತಿನ್ ನಬೀನ್ ರನ್ನ ಭೇಟಿಯಾಗುವ ಸಾಧ್ಯತೆ ಇದ್ದು ಇದೇ 9ರಂದು ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದ್ದು ಸುವೇಂದು ಅಧಿಕಾರಿ ಹಾಗೂ ದಿಲೀಪ್ ಘೋಷ್ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆವಿದೆ. 55 ವರ್ಷದ ಸುವೇಂದು ಅಧಿಕಾರಿ ಈ ಹಿಂದೆ ಮಮತಾ ಬ್ಯಾನರ್ಜಿಯ ಟಿಎಂಸಿ ಪಕ್ಷದಲ್ಲಿ ಸಚಿವರಾಗಿ ಕೆಲಸ ಮಾಡಿದ ಅನುಭವವಿದ್ದು ಅಲ್ಲದೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪಕ್ಷದ ವಿಪಕ್ಷ ನಾಯಕರಾಗಿ ಅನುಭವ ಹೊಂದಿದ್ದಾರೆ. ಹೀಗಾಗಿ
ಸುವೇಂದು ಅಧಿಕಾರಿ ಸಿಎಂ ಹುದ್ದೆ ಅಲಂಕರಿಸುವ ಬಹುತೇಕ ಸಾಧ್ಯತೆವಿದೆ. ಕೇರಳಂನಲ್ಲಿ ಬರೋಬ್ಬರಿ 1 ದಶಕದ ಬಳಿಕ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಧಿಕಾರಕ್ಕೆ ಬಂದಿದೆ. ಬರೋಬ್ಬರಿ 102 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಮೂಲಕ 10 ವರ್ಷದ ಪಿಣರಾಯಿ ವಿಜಯನ್ ಅಧಿಪತ್ಯವನ್ನ ಕೇರಳ ನಾಡಲ್ಲಿ ಕೆಡವಿದೆ. ಸದ್ಯ ಪಿಣರಾಯಿ ವಿಜಯನ್ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪಕ್ಷದ ಸೋಲಿನ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡಲು ವಿಜಯನ್ ಹಿಂಜರಿದಿದ್ದಾರೆ. ಇತಿಹಾಸದಲ್ಲಿ ಇದೇ ಮೊದಲ ಬಾರಿ ಎಡರಂಗ 50ಕ್ಕೂ ಕಡಿಮೆ ಸ್ಥಾನಕ್ಕೆ ಕುಸಿದಿದೆ. ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಭ್ರಮ ಮನೆ ಮಾಡಿದೆ. ಆದ್ರೆ ಕೇರಳಂನ ನೂತನ ಹಾಗೂ ಮುಂದಿನ ಸಿಎಂ ಯಾರು ಅನ್ನೋ ಕುತೂಹಲ ಮೂಡಿದೆ. ಸಿಎಂ ರೇಸ್ನಲ್ಲಿ ಪ್ರಮುಖವಾಗಿ ವಿಡಿ ಸತೀಶನ್, ರಮೇಶ್ ಚಿನ್ನಿತಲ್ ಮತ್ತು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಹೆಸರು ಮುಂಚೂಣಿಯಲ್ಲಿದ್ದು, ಯಾರಿಗೆ ಪಟ್ಟ ಸಿಗಲಿದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಸದ್ಯದಲ್ಲೇ ತೀರ್ಮಾನ ಮಾಡಲಿದೆ. ಅತಿ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆದ್ದಿರೋದ್ರಿಂದ ಮೈತ್ರಿ ಪಕ್ಷಗಳು ಸಿಎಂ ಗಾದಿಗೆ ಲಾಭಿ ಮಾಡುವ ಸಾಧ್ಯತೆ ಕಡಿಮೆ ಇದೆ. ಪುದುಚೇರಿಯಲ್ಲಿ ನಿರೀಕ್ಷೆಯಂತೆ ಈ ಬಾರಿಯೂ ಕೂಡ ಎನ್ಡಿಎ ಮೈತ್ರಿಕೂಟ ಜಯಭೇರಿ ಬಾರಿಸಿದೆ. ಒಟ್ಟು 30 ಕ್ಷೇತ್ರದ ಬಾಹುಳ್ಯದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಎಐಎನ್ಆರ್ಸಿ, ಬಿಜೆಪಿ ಹಾಗೂ ಎಲ್ಜೆಕೆ ಸೇರಿ ಒಟ್ಟಿಗೆ ಚುನಾವಣೆಯನ್ನ ಎದುರಿಸಿದ್ದು, ಬಹುಮತಕ್ಕೆ ಬೇಕಾದ 16ರ ಅಂಕಿಯನ್ನ ಮೈತ್ರಿಕೂಟ ಸರಳವಾಗಿ ದಾಟಿದೆ. ಸಿಎಂ ಎನ್ ರಂಗಸ್ವಾಮಿ ನೇತೃತ್ವದ ಎಐಎನ್ಆರ್ಸಿ 12 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದ್ರೆ, ಬಿಜೆಪಿ 4 ಕ್ಷೇತ್ರಗಳಲ್ಲಿ ಗೆದ್ದಿದೆ. ಇನ್ನು ಎಲ್ಜೆಕೆ 1 ಕ್ಷೇತ್ರದಲ್ಲಿ ಗೆಲ್ಲುವ ಮೂಲಕ ಇಂಡಿಯಾ ಮೈತ್ರಿಕೂಟ ಒಟ್ಟು 17 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲಿಸಿದೆ. ನಿರೀಕ್ಷೆಯಂತೆ ಈ ಬಾರಿಯೂ ಪುದುಚೇರಿಗೆ ಎನ್ ರಂಗಸ್ವಾಮಿಯೇ ಸಿಎಂ ಆಗುವ ಸಾಧ್ಯತೆ ಇದೆ. ಸದ್ಯದಲ್ಲಿಯೇ ಶಾಸಕಾಂಗ ನಾಯಕನ ಆಯ್ಕೆ ಆಗಲಿದ್ದು, ಪ್ರಮಾಣ ವಚನದ ದಿನಾಂಕ ನಿಗದಿಯಾಗಬೇಕಿದೆ. ಕಳೆದ ಬಾರಿ ಎನ್ ರಂಗಸ್ವಾಮಿ ಕ್ಯಾಬಿನೆಟ್ನಲ್ಲಿ 2 ಬಿಜೆಪಿ ಶಾಸಕರಿಗೆ ಸಚಿವ ಸ್ಥಾನ ದೊರಕಿತ್ತು. ಕಳೆದ ಬಾರಿ 10 ಸೀಟ್ ಗೆದ್ದಿದ್ದ ಆಲ್ ಇಂಡಿಯಾ ಎನ್ಆರ್ ಕಾಂಗ್ರೆಸ್ ಈ ಬಾರಿ 12 ಕ್ಷೇತ್ರ ಗೆದ್ದಿದೆ. ಕಳೆದ ಬಾರಿ 6 ಕ್ಷೇತ್ರದಲ್ಲಿ ಜಯಭೇರಿ ಬಾರಿಸಿದ್ದ ಬಿಜೆಪಿ ಈ ಬಾರಿ 4 ಕ್ಷೇತ್ರದಲ್ಲಿ ಗೆದ್ದಿದ್ದು, ಎನ್ ರಂಗಸ್ವಾಮಿ ಕ್ಯಾಬಿನೆಟ್ ಹೇಗಿರಲಿದೆ ಎನ್ನುವ ಕುತೂಹಲ ಮೂಡಿದೆ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ಬಳಿಕ ರಾಜ್ಯ ಕಾಂಗ್ರೆಸ್ನ ಪವರ್ ಶೇರಿಂಗ್ ಫೈಟ್ಗೆ ತೆರೆ ಎಳೆಯುವುದಕ್ಕೆ ಹೈಕಮಾಂಡ್ ಮುಹೂರ್ತ ಫಿಕ್ಸ್ ಮಾಡಿದೆ. ಮೇ 15ರ ಒಳಗೆ ದೆಹಲಿಗೆ ಕರೆದು ಮಾತನಾಡುವುದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಮೇ 10ರ ಒಳಗೆ ಕೇರಳದ ಸಿಎಂ ಆಯ್ಕೆ ಪ್ರಕ್ರಿಯೆ ಮುಗಿಸುವುದಕ್ಕೆ ತೀರ್ಮಾನವಾಗಿದ್ದು, ಬಳಿಕ ಮೇ 15ರ ಒಳಗೆ ಸಿಎಂ ಹಾಗೂ ಡಿಸಿಎಂ ದೆಹಲಿಗೆ ಹೈಕಮಾಂಡ್ ಬುಲಾವ್ ಹೋಗುವ ಸಾಧ್ಯತೆ ಇದೆ. ಮೇ 15ರಂದು ರಾಜ್ಯ ಕಾಂಗ್ರೆಸ್ ಪಾಲಿಗೆ ನಿರ್ಣಾಯಕ ದಿನವಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಹೈಕಮಾಂಡ್ ಕರೆದಾಗ ದೆಹಲಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಆಗಬೇಕು ಎಂಬ ವಿಚಾರದ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ದಕ್ಷಿಣ ಭಾರತದಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಮೊದಲು ಅಧಿಕಾರ ಕೊಟ್ಟ ಕರ್ನಾಟಕ ರಾಜಕೀಯವೇ ಕೈ ಕಮಾಂಡ್ಗೆ ಬಿಸಿ ತುಪ್ಪವಾಗಿದೆ. ರಾಜ್ಯದ ಸಿಎಂ ಬದಲಾವಣೆಯ ಮೇ ತಿಂಗಳ ಡೆಡ್ ಲೈನ್ ಸಮೀಪವಾಗಿದೆ. ರಾಜ್ಯದಲ್ಲಿ ಜಾಸ್ತಿ ಗೊಂದಲ ಆಗದಂತೆ ನೋಡಿಕೊಳ್ಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಎಲ್ಲಾ ಗೊಂದಲದ ನಡುವೆ ರಾಜ್ಯದ ವಿಚಾರದಲ್ಲಿ ಹೈಕಮಾಂಡ್ ನಿರ್ಧಾರದ ಬಗ್ಗೆ ಕುತೂಹಲ ಕೆರಳಿಸಿದೆ. ಇತ್ತ ಉಪಚುನಾವಣೆಯ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿರುವ ಕಾರಣ ಸಿಎಂ ಸಿದ್ದರಾಮಯ್ಯ ಸೇಫ್ ಆಗ್ತಾರಾ ಅಥವಾ ಕೊಟ್ಟ ಮಾತಿನಂತೆ ಹೈಕಮಾಂಡ್ ನಡೆದುಕೊಳ್ಳುತ್ತಾ ಎಂಬ ಕುತೂಹಲ ಕೆರಳಿದೆ. ಪಂಚರಾಜ್ಯಗಳ ಫಲಿತಾಂಶದ ನೆಪದಲ್ಲಿ ಈ ವಿಚಾರ ಮುಂದೂಡುತ್ತಿದ್ದ ಕಾಂಗ್ರೆಸ್ ವರಿಷ್ಠರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಒಂದು ವೇಳೆ ವರಿಷ್ಠರು ಮುಂದೂಡುವ ಪ್ರಯತ್ನ ನಡೆಸಿದ್ರು, ಇತ್ತ ಶಾಸಕರು ಸಚಿವ ಸಂಪುಟ ವಿಸ್ತರಣೆ ನೆಪದಲ್ಲಿ ದೆಹಲಿ ಚಲೋ ಆರಂಭ ಮಾಡಬಹುದು. ಇಲ್ಲದಿದ್ರೆ ಡಿಕೆ ಶಿವಕುಮಾರ್ಗೆ ಕರೆದು ಸಿಎಂ ಬದಲಾವಣೆ ಇಲ್ಲವೆಂದು ಹೈಕಮಾಂಡ್ ಸ್ಪಷ್ಟಪಡಿಸಬೇಕಾಗತ್ತೆ. ಫಲಿತಾಂಶ ನೆಪದಲ್ಲಿ ಮುಂದೂಡಿದ ಹೈಕಮಾಂಡ್ ಈಗ ಪವರ್ ಶೇರಿಂಗ್ ವಿಚಾರ ಮುಂದಕ್ಕೆ ಹಾಕಲು ಯಾವುದೇ ಕಾರಣಗಳು ಇಲ್ಲ. ಅಂಚೆ ಮತಗಳನ್ನ ತಿರುಚಿದ ಆರೋಪ ಪ್ರಕರಣದಡಿ ಎಫ್ಐಆರ್ ರದ್ದು ಕೋರಿ ಶೃಂಗೇರಿ ಶಾಸಕ ಡಿಎನ್ ಜೀವರಾಜ್ ಅರ್ಜಿಯ ವಿಚಾರಣೆ ಇಂದು ಹೈಕೋರ್ಟ್ನಲ್ಲಿ ನಡೆಯಿತು. ನ್ಯಾಯಮೂರ್ತಿ ವಿ ಶ್ರೀಶಾನಂದ ಅವರ ರಜಾಕಾಲದ ಪೀಠಕ್ಕೆ ತಮ್ಮ ಮೇಲಿನ ಕ್ರಿಮಿನಲ್ ಪ್ರಕರಣ ರದ್ದುಪಡಿಸುವಂತೆ ಮನವಿ ಮಾಡಿದ್ರು. ಜೀವರಾಜ್ ಪರ ಅಶೋಕ್ ಹಾರನಹಳ್ಳಿ ವಾದ ಮಂಡಿಸಿದ್ರೆ, ಸರ್ಕಾರದ ಪರ ಎಸ್ಪಿಪಿ ಬೆಳ್ಳಿಯಪ್ಪ ಹಾಜರಾಗಿದ್ರು. ಎಫ್ಐಆರ್ನಲ್ಲಿರುವ ಅಂಶಗಳನ್ನ ಓದಿದ ಬಳಿಕ 13/5/2023ರಲ್ಲಿನ ಸಮಯದ ಮೇಲೆ ಎಫ್ಐಆರ್ ಮಾಡಿದ್ರೆ ಹೇಗೆ? ಹಾಲಿ ಚುನಾವಣಾಧಿಕಾರಿ ಗೌರವ್ ಶೆಟ್ಟಿಯನ್ನ ಎಫ್ಐಆರ್ ಮಾಡಬೇಕು. ಎಫ್ಐಆರ್ನಲ್ಲಿ ಯಾರನ್ನು ಆರೋಪಿ ಮಾಡಿದ್ದಾರೆ ತನಿಖಾ ಅಧಿಕಾರಿ ಎಂದು ಪ್ರಶ್ನಿಸಿದ ಜಡ್ಜ್, ತನಿಖಾ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ಡಬಲ್ ಟಿಕ್ ಬಗ್ಗೆಯೂ ಆಕ್ಷೇಪ ವ್ಯಕ್ತಪಡಿಸಿರುವ ಜಡ್ಜ್, ಡಬಲ್ ಟಿಕ್ ಆಗಿರೋ ಬಗ್ಗೆ ಗುರುವಾರ ದಾಖಲಾತಿ ಹಾಜರುಪಡಿಸಲು ತಿಳಿಸಿದೆ. ರಾಜಕೀಯ ಪ್ರಭಾವಕ್ಕೆ ಒಳಗಾಗಿ ಪೊಲೀಸರು ಯಾವುದೇ ಎಫ್ಐಆರ್ ಮಾಡಬಾರದು. ರಾಜೇಗೌಡರ ಮೇಲೆ ಈ ರೀತಿ ಎಫ್ಐಆರ್ ಮಾಡಿದ್ರು ನಾನು ತಡೆ ಕೊಡುತ್ತಿದೆ. ಯಾವುದೋ ಕಾಲದಲ್ಲಿ ಇದ್ದ ಅಧಿಕಾರಿಗಳ ಮೇಲೆ ಎಫ್ಐಆರ್ ಮಾಡಿದ್ರೆ ಹೇಗೆ ಎಂದು ಪ್ರಶ್ನೆ ಮಾಡಿದ ನ್ಯಾಯಮೂರ್ತಿಗಳು, ಪ್ರಜಾಪ್ರತಿನಿಧಿ ಕಾಯ್ದೆಯಡಿ ಜಿಲ್ಲಾಧಿಕಾರಿ ವಿರುದ್ಧ ಪ್ರಕರಣ ದಾಖಲಿಸಲು ಬರುವುದಿಲ್ಲವೆಂದು ಜೀವರಾಜ್ ಮೇಲಿನ ಎಫ್ಐಆರ್ಗೆ ಗುರುವಾರದವರೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ.
ಶೃಂಗೇರಿಯಲ್ಲಿ ನಡೆದ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಜೆಪಿಯವರು ಕ್ರಿಮಿನಲ್ ಪಿತೂರಿ ಮಾಡಿ ವೋಟ್ ಚೋರಿ ಮಾಡಿದ್ದಾರೆ ಅಂತ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಗಂಭೀರ ಆರೋಪ ಮಾಡಿದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಶೃಂಗೇರಿಯಲ್ಲಿ ಅಂಚೆ ಮತಗಳ ಮರು ಎಣಿಕೆ ಆಗಿದೆ. ರಾಜೇಗೌಡ ಕಳೆದ ವಿಧಾನಸಭೆಯಲ್ಲಿ 201 ಮತಗಳಿಂದ ಗೆದ್ದಿದ್ರು. ರಾಜೇಗೌಡರಿಗೆ ಇವಿಎಂನಲ್ಲಿ 59,171 ಮತ, 569 ಅಂಚೆ ಮತಗಳು ಬಂದಿತ್ತು. ಜೀವರಾಜ್ಗೆ 58,970 ಇವಿಎಂ ಮತ, 692 ಅಂಚೆ ಮತ ಬಂದಿತ್ತು. ಒಟ್ಟಾರೆ 201 ಮತದಿಂದ ರಾಜೇಗೌಡ ಗೆದ್ದಿದ್ರು. ಇವೆಲ್ಲವೂ ಕೂಡ ಮೌಲ್ಯಯುತ ಮತ ಅಂತೇಳಿ ಚುನಾವಣಾ ಅಧಿಕಾರಿಗಳು ಘೋಷಣೆಯನ್ನ ಮಾಡಿದ್ರು. ಘೋಷಣೆಯಾದ ಮೇಲೆ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಚುನಾವಣಾ ಅಕ್ರಮ ಆಗಿದೆ ಅಂತೇಳಿ ಹೈಕೋರ್ಟ್ನ ಮರು ಎಣಿಕೆಯ ಕೇಸ್ ಹಾಕಿದ್ರು. ಅವರ ಅರ್ಜಿ ಪುರಸ್ಕಾರ ಮಾಡಿ ಹೈಕೋರ್ಟ್ 2026 ಮಾರ್ಚ್ 6ರಂದು ಮರು ಎಣಿಕೆಗೆ ಆದೇಶ ಕೊಡ್ತು. ಅದರಂತೆ ಮೇ 2ರಂದು ಮತ ಮರು ಎಣಿಕೆ ಆಯಿತು. ಮರು ಎಣಿಕೆಯಲ್ಲಿ 314 ಮತಗಳು ಮಾತ್ರ ವ್ಯಾಲಿಡ್ ಆಗಿದೆ. ಅದರಲ್ಲಿ 255 ಮತ ಇನ್ವ್ಯಾಲಿಡ್ ಆಗಿದೆ. ಯಾಕೆ ಆ ಮತ ಇನ್ವ್ಯಾಲಿಡ್ ಆಯಿತು? 2023ರಲ್ಲಿ ಜೀವರಾಜ್ಗೆ 692 ಮತ ಬಿದ್ದಿತ್ತು. ಮರು ಎಣಿಕೆಯಲ್ಲಿ 690 ಮತ ಲಭಿಸಿದೆ. 2 ಮತ ಮಾತ್ರ ಕಡಿಮೆಯಾಗಿದೆ. ಇದನ್ನ ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಬಿಜೆಪಿಯವರು ಕ್ರಿಮಿನಲ್ ಪಿತೂರಿ ಮಾಡಿ ವೋಟ್ ಚೋರಿ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಬೌರಿಂಗ್ ಆಸ್ಪತ್ರೆ ಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ ಪ್ರಕರಣದಲ್ಲಿ 7 ಜನರ ಸಾವಿಗೆ ಕಾರಣ ಪತ್ತೆ ಮಾಡಲು ಲೋಕಾಯುಕ್ತ ಇಲಾಖೆ ಮುಂದಾಗಿದೆ. ಘಟನೆ ನಂತರ ಸ್ಥಳಕ್ಕೆ ಭೇಟಿ ಕೊಟ್ಟು ಖಡಕ್ ವಾರ್ನಿಂಗ್ ಕೊಟ್ಟಿದ್ದ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಈಗ ಪ್ರಕರಣ ದಾಖಲಿಸಿ ತನಿಖೆಗಾಗಿ ಲೋಕಾಯುಕ್ತದಿಂದ ವಿಶೇಷ ತಂಡ ರಚನೆ ಮಾಡಿದ್ದಾರೆ. ತನಿಖಾ ತಂಡದಲ್ಲಿ ಪೊಲೀಸ್ ಅಧೀಕ್ಷಕ ದರ್ಜೆಯ ಅಧಿಕಾರಿಯನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಲಾಗಿದ್ದು, ತಂಡದಲ್ಲಿ ಓರ್ವ ಜಿಲ್ಲಾ ನ್ಯಾಯಾಧೀಶರು, ಲೋಕಾಯುಕ್ತ ಸಂಸ್ಥೆಯ ತಾಂತ್ರಿಕ ವಿಭಾಗದ ಮುಖ್ಯ ಇಂಜಿನಿಯರ್ ಸೇರ್ಪಡಿಸಲಾಗಿದೆ. ತಕ್ಷಣವೇ ತನಿಖೆ ನಡೆಸಿ ಇದೇ ತಿಂಗಳ 16ರ ಒಳಗೆ ವರದಿ ನೀಡಲು ಗಡುವು. ಲೋಕಾಯುಕ್ತದಲ್ಲಿ ದೂರು ದಾಖಲಾಗುತ್ತಿದ್ದಂತೆ ಅಧಿಕಾರಿಗಳಿಗೆ ನಡುಕ ಶುರುವಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಇಂದು ತನಿಖಾ ತಂಡ ಸಭೆ ಬಳಿಕ ಯಾರಿಗೆಲ್ಲ ನೋಟಿಸ್ ನೀಡಬೇಕು, ವಿಚಾರಣೆಗೆ ಯಾವಾಗ ಕರಿಬೇಕು ಅಂತ ಇಂದು ನಿರ್ಧಾರ ಆಗಲಿದೆ. ಬೌರಿಂಗ್ ಆಸ್ಪತ್ರೆ ಆಡಳಿತ ಮಂಡಳಿಯಿಂದ ಮಾಹಿತಿ ಸಂಗ್ರಹಿಸಿ ದಾಖಲಾತಿಗಳನ್ನ ಸಂಗ್ರಹ ಮಾಡಲಿರೋ ಜಿಲ್ಲಾಧಿಕಾರಿಗಳು ಒಂದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂಜಿನಿಯರ್ಗಳ ತನಿಖಾ ತಂಡದಿಂದ ತನಿಖೆ ಆರಂಭವಾಗಿದೆ. ಒಂದು ಕಡೆ ಡಿಸಿ ನೇತೃತ್ವದಲ್ಲಿ ತನಿಖೆ, ಮತ್ತೊಂದು ಕಡೆ ಇಂಜಿನಿಯರ್ಗಳ ತಂಡದಿಂದ ತನಿಖೆ, ಮತ್ತೆ ಲೋಕಾಯುಕ್ತದಿಂದ ಕೂಡ ತನಿಖೆ ಆರಂಭವಾಗಿದೆ. ಹರಿಹರದ ಪಂಚಮಸಾಲಿ ಪೀಠದ ವಿವಾದದ ಹಿನ್ನೆಲೆಯಲ್ಲಿ ಪೊಲೀಸರು ವಚನಾನಂದ ಸ್ವಾಮೀಜಿಗೆ ನೋಟಿಸ್ ಕೊಟ್ಟಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮಗಳನ್ನು ಬಿಟ್ಟು ಬೇರೆ ಯಾವುದೇ ಸಭೆ ಸಮಾರಂಭಗಳನ್ನು ಮಾಡುವುದಕ್ಕೆ ಅವಕಾಶ ಇಲ್ಲ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವಚನಾನಂದ ಸ್ವಾಮೀಜಿ ಸೇರಿದಂತೆ ಅವರ ಬೆಂಬಲಿಗರಿಗೂ ನೋಟಿಸ್ ಹೋಗಿದೆ. ಭಕ್ತರ ಜೊತೆಗೆ ಕೂತು ಚರ್ಚೆ ಮಾಡುವ ವೇಳೆ ಹರಿಹರದ ಗ್ರಾಮಾಂತರ ಠಾಣೆಯ ಪಿಎಸ್ಐ ಮಂಜುಳಾ ನೋಟಿಸ್ ಕೊಟ್ಟಿದ್ದಾರೆ. ಪಂಚಮಸಾಲಿ ಪೀಠದಲ್ಲಿ ಯಾವುದೇ ಸಭೆ ಸಮಾರಂಭ ಪತ್ರಿಕಾಗೋಷ್ಠಿ ನಡೆಸದಂತೆ ಖಡಕ್ ಆಗಿ ಸೂಚಿಸಲಾಗಿದೆ. ಇನ್ನು ಪಂಚಮಸಾಲಿ ಪೀಠದಲ್ಲಿ ಯಾವುದೇ ಸಭೆ ಸಮಾರಂಭ ಪತ್ರಿಕಾಗೋಷ್ಠಿ ನಡೆಸದಂತೆ ಜಿಲ್ಲಾಡಳಿತ ನಿಷೇಧಾಜ್ಞೆಯನ್ನು ಹೊರಡಿಸಿದೆ. ಹೀಗಾಗಿ ಮಠದ ಪಕ್ಕದಲ್ಲಿರುವ ಪಾರ್ಟಿ ಹಾಲ್ನಲ್ಲಿ ಲೆಕ್ಕಕುಡಿ ಹೋರಾಟ ಸಮಿತಿ ಹಾಗೂ ಸಮಾಜ ಬಾಂಧವರ ಸಭೆ ಮಾಡಿದ್ದಾರೆ. ಸಮಿತಿಯ ಅಧ್ಯಕ್ಷ ಪರಮೇಶ್ವರ ಗೌಡರು, ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್, ನಂದಿಹಳ್ಳಿ ಹಾಲಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.